ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನ ವ್ಲಾಗ್ಸ್ಗೆ. ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ. 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 5 ಗಂಟೆಗೆ ಎದ್ದರೂ ಕೂಡ ನಿನ್ನೆ ಕಿಚನ್ನು ಹಾಲು ಏನೂ ಕ್ಲೀನ್ ಮಾಡಿದ್ದಿಲ್ಲ, ಸುಸ್ತಾಗಿತ್ತು ಅಂತೇಳಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಹೊರಗಡೆ ನೋಡ್ತಾ ಇರ್ಬೋದು, ಸ್ವಲ್ಪ ಬೆಳಕಾಗಿದೆ. ಸೊ ಇವಾಗ ನೆಲ ಒರೆಸ್ಕೊಂಡು ಮುಂದಿನ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೆ ಒಂದು ಸಾರಿ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸು ನೋಡಿ. ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದರೆ ಮಾತ್ರ ಸಪೋರ್ಟ್ ಮಾಡಿ, ಓಕೆನಾ? ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೆಲ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಬಂದು ಪೂಜೆನೂ ಮಾಡಿದೆ. ಸ್ವಲ್ಪ ಬೇಗ ಎದ್ದರೆ ಎಲ್ಲನೂ ಆಗುತ್ತೆ. ಇವತ್ತು ಲಂಚ್ ಬಾಕ್ಸ್ ಏನು ಪ್ರಿಪೇರ್ ಮಾಡೋದಿರಲಿಲ್ಲ, ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇತ್ತು. ಇಡ್ಲಿಗೆ ಹಾಕಿದ್ದೆ, ಹಾಗಾಗಿ ಪೂಜೆನೂ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಎಲ್ಲನೂ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟು ಎಲ್ಲ ಆದಮೇಲೆ ಅವ್ರನ್ನೆಲ್ಲ ಕಳಿಸಿದ್ದಾದಮೇಲೆ ನಾನು ನೆಕ್ಸ್ಟು ಇದನ್ನೆಲ್ಲ ಮಾಡ್ಕೋತಾ ಇದ್ದೆ. ಬಟ್ ಅದೇನೂ ಇಲ್ಲ ಅಂದರೆ ಇದನ್ನೇ ಮಾಡ್ತಾಯಿದ್ದೀನಿ ಫಸ್ಟು. ಹಾಗಾಗಿಬಿಡುತ್ತೆ. ಫಸ್ಟೆಲ್ಲ ಒಬ್ಬಳೇ ಇರ್ತಿದ್ದೆ, ಆವಾಗಿನ್ನೂ ಏನೂ ಮಕ್ಕಳಿರಲಿಲ್ಲ, ಏನಿರಲಿಲ್ಲ. ಜಲ್ದಿನೇ 11 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಕೆಲಸನೂ ಆಗ್ಬಿಡ್ತಿತ್ತು. ಬಟ್ ಇವಾಗ ಹಾಗಲ್ಲ, ರಾತ್ರಿ ಮಲ್ಕೋದು ಲೇಟ್ ಆಗುತ್ತೆ, ಬೆಳಗ್ಗೆ ಕೆಲವೊಂದು ಸರ್ತಿ ನಿದ್ದೆನೂ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಬೆಳಗ್ಗೆ ಬೇಗ ಹೇಳೋಕ್ಕೂ ಆಗೋಂಗಿಲ್ಲ, ಟೈಮ್ ಅಡ್ಜಸ್ಟ್ ಆಗೋದಿಲ್ಲ. ಕೆಲವೊಂದು ಸರ್ತಿ ಕರೆಕ್ಟ್ ನಮ್ಮ ಬಾಡಿಗೆ ಎಷ್ಟು ನಿದ್ದೆ ಬೇಕೋ ಅಷ್ಟು ನಿದ್ದೆ ಆಗಿತ್ತು ಅಂದರೆ ಆಟೋಮೆಟಿಕಲಿ ತಾನಾಗೆ ಬಾಡಿ ಎಬ್ಬಿಸಿಬಿಡುತ್ತೆ. ಬಟ್ ನಿದ್ದೆ ಆಗಿರಲಿಲ್ಲ ಅಂದರೆ ಮಧ್ಯಾಹ್ನನೂ ಮಲ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದೊಂದು ಸರ್ತಿ ಚೇಂಜ್ ಆಗ್ತಾಯಿರುತ್ತೆ. ಇದೇ ಥರ ರೂಟೀನ್ ಇರುತ್ತೆ ಡೈಲಿ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸರ್ತಿ ಚೇಂಜ್ ಆಗುತ್ತೆ. ಇದು ಆಯಿಲ್ ಬರ್ನರ್ ಬಂದುಬಿಟ್ಟು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ತುಂಬ ಕಡಿಮೆ ಪ್ರೈಸಲ್ಲಿ, ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಅದರಲ್ಲೇ ನಿಮಗೆ ಫ್ಲೇವರ್ ಬರುವಂಥ ಒಂದು ಎಸೆನ್ಷಿಯಲ್ ಆಯಿಲ್ ಬಾಟಲ್ಸು ಕೂಡ ಕೊಡ್ತಾರೆ. ಸೊ 2 ಬರುತ್ತೆ, ನಾನು ಒಂದು ಆಲ್ರೆಡಿ ಖಾಲಿಯಾಗಿದೆ, ಹಾಗಾಗಿ ಇವಾಗ ಒಂದಿದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಫ್ಲೇವರ್ ಮಾತ್ರ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು ನನಗೆ. ಅದನ್ನು ನಾನು ಮಂಗಳವಾರ, ಶುಕ್ರವಾರ, ಗುರುವಾರ ಈ ಥರ ಹಾಕಿರ್ತೀನಿ ಪೂಜೆ ಮಾಡೋ ದಿನದಲ್ಲಿ. ಸೊ ತುಂಬ ಚೆನ್ನಾಗಿದೆ. ನೀವು ಬೇಕಿದ್ರೆ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ದೀಪ ಕೂಡ ಹಚ್ಕೋಬೋದು. ಇನ್ನು ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಆದಮೇಲೆ ಇವತ್ತು ಕಾಫಿ ಕುಡಿಯೋ ಬದಲಿ ಮಾಲ್ಟ್ ಕುಡಿದ್ರೆ ಆಯಿತು ಅಂತೇಳಿ ಮಾಲ್ಟ್ ಕುಡಿತಾಯಿದ್ದೀನಿ. ಸೊ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಯಾವುದೋ ಕೆಲವೊಂದು ಸರ್ತಿ ಟೈಮ್ ಸಿಕ್ತು ಅಂದರೆ ಮಾಲ್ಟ್ ಕುಡ್ದಿರ್ತೀನಿ, ಇಲ್ಲ ಅಂದರೆ ಕಾಫಿ. ಮೊದಲೆಲ್ಲ ಚಹಾ ರೂಢಿ ಇತ್ತು, ಬಟ್ ಚಹಾ ರೂಢಿ ಇವಾಗ ಬಿಟ್ಟಿದ್ದೀನಿ. ಚಹಾ ರೂಢಿ ಅಂದರೆ ಬಿಸ್ಕೆಟ್ ತಿನ್ನೋದಿಲ್ಲ, ಬರೀ ಚಹಾ ಕುಡಿತೀನಿ ಆದರೆ. ಬಟ್ ಇವಾಗ ಚಹಾನೂ ಬಿಟ್ಟಿದ್ದೀನಿ, ಕಾಫಿ ಕುಡಿತಾಯಿದ್ದೀನಿ. ಸೊ ಬರ್ತಾ ಅದನ್ನು ಕಡಿಮೆ ಮಾಡಬೇಕು. ಇದು ಮಾಲ್ಟ್ ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತಿರುತ್ತೆ, ಅಶ್ವಿನಿ ಮ್ಯಾಮ್ ಅವ್ರದ್ದು ಚಾನಲ್ ಕೂಡ ಇದೆ. ಸೊ ನಿಮ್ಮ ಅಶ್ವಿನಿ ಚಾನಲ್ ಅಂತ ಏನೋ ಇದೆ, ಅವ್ರ ಹತ್ರ ನಾನು ತರಿಸಿರೋದು. ತುಂಬ ಬೆನಿಫಿಟ್ ಇದೆ, ನೀವು ಯಾರಾದರೂ ಟ್ರೈ ಮಾಡ್ತಿದ್ರೆ ಮಾಡ್ಬೋದು. ಸೊ ಹೆಲ್ತ್ ಬೆನಿಫಿಟ್ ಏನೇನಿದೆ ಅಂತ ಬಿಟ್ಟು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ಯಾರಿಗಾದ್ರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿತ್ತು, ಅಥವಾ ವೆಯ್ಟ್ ಗೇನ್ಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ, PCOS, ಸೊ ಈ ಥರ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅವರು ಕೂಡ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ರಿವ್ಯೂ ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಅವರು ಚಾನಲ್ನ ನೋಡ್ತಾ ಇರ್ತೀನಿ. ಸೊ ಅವರು ರಿವ್ಯೂ ಸ್ಕ್ರೀನ್ಶಾಟ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಎಲ್ಲ ರಿವ್ಯೂನೂ ಚೆನ್ನಾಗಿದೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ನೋಡ್ತಾ ಇರ್ತೀನಿ ನಾನು, ಚೆನ್ನಾಗೇ ಕೊಟ್ಟಿದ್ದಾರೆ ರಿವ್ಯೂ ಎಲ್ಲ ಕೂಡ. ಹಾಗಾಗಿ ನಾನು ತರಿಸಿದ್ದೆ, ವೆಯ್ಟ್ ಗೇನ್ಗೋಸ್ಕರ ತರಿಸಿದ್ದೆ. ವೆಯ್ಟ್ ಗೇನು ಆಗಿದೆ, ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವ್ರಿಗೆ ಪೀರಿಯಡ್ ಕೂಡ ಕರೆಕ್ಟಾಗಿ ಆಗುತ್ತೆ.
ಅಂಥವ್ರು ಇದನ್ನು ತೊಗೋಬೋದು. ಕೆಲವೊಂದು ಸರ್ತಿ ನಾನು ಡೈಲಿ ಅಂತ ಅಂದರೆ ಇದು ಬೆಳಿಗ್ಗೆ ತೊಗೊಂಡ್ರೆ ಒಳ್ಳೆಯದು. ಇದನ್ನು ತೊಗೊಂಡು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಟ್ಟು ಟಿಫನ್ ಮಾಡಿದರೆ ಒಳ್ಳೆಯದು. ಅವರು ಕೊಡ್ತಾರೆ, ಅಂದರೆ ಅವರು ನೀವು ಏನು ಪರ್ಚೇಸ್ ಮಾಡ್ತೀರಲ್ವ, ಪರ್ಚೇಸ್ ಮಾಡಿದಾಗ ಅವ್ರು ಯಾವ ಥರ ತೊಗೋಬೇಕು ಅಂದರೆ ನೀವು ವೇಟ್ ಗೇನ್ ಬೇಕಾ ಅಥವಾ ವೇಟ್ ಲಾಸಿಗೆ ತೊಗೊಳ್ತಾ ಇದ್ದೀರಾ, ಅದಕ್ಕೆ ಅದನ್ನು ಯಾವ ಥರ ನೀವು ತೊಗೋಬೇಕು, ಇದನ್ನು ತೊಗೊಂಡು ಎಷ್ಟು ಗಂಟೆ ಆದಮೇಲೆ ನೀವು ಟಿಫನ್ ಮಾಡಬೇಕು, ಇದನ್ನೆಲ್ಲ ಕೂಡ ಅವ್ರು ಹೇಳ್ತಾರೆ. ನಿಮಗೆ ವೀಡಿಯೋಸ್ ಲಿಂಕ್ ಕಳಿಸ್ತಾರೆ. ಸೊ ಅದನ್ನು ನೋಡ್ಕೊಂಬಿಟ್ಟು ಫಾಲೋ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತೀನಿ. ತುಂಬ ದಿನ ಆಯಿತು ಅದನ್ನ ತರಿಸ್ಬಿಟ್ಟು. ಸೊ ಅದನ್ನು ಯೂಸ್ ಮಾಡ್ತಾಯಿರ್ತೀನಿ ಯಾವಾಗಲಾದ್ರೂ. ಬಟ್ ಅದೇ ಟೈಮ್ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮಾಡಿಕೊಂಡು ಕೂತು ಕುಡಿದು ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋದು ಆಗೋದಿಲ್ಲ. ಹಾಗಾಗಿ ಹೆಂಗಾಗುತ್ತೆ ಅಂದರೆ ಒಂದೊಂದು ಸರ್ತಿ ಕಾಫಿನೇ ಸುಮ್ಮನೆ ಒಂದು ಅರ್ಧ ಕಪ್ ಕಾಫಿ ಕುಡಿದ್ಬಿಟ್ಟು ಡಬ್ಬ ಎಲ್ಲ ಮಾಡೋಕ್ಕೆ ಇದೆ ಅಂತ್ಬಿಡ್ತೀನಿ. ಕೆಲವೊಂದು ಸರ್ತಿ ಟೈಮ್ ಇತ್ತು ಅಂದರೆ ಈ ಥರ ಮಾಡ್ಕೊಂಡಿರ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಕುಡಿದ್ರೆ ಕುಡಿತಾನೇ ಇರಬೇಕು, ಆ ಥರ ಟೇಸ್ಟ್ ಇದೆ ನಿಜವಾಗ್ಲೂ. ಒಂದು ಸರ್ತಿ ಟ್ರೈ ಮಾಡಿ. ನಿಮಗೇನಾದರೂ PCOS ಪ್ರಾಬ್ಲಮ್ ಇತ್ತು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಇದೆ, ವೇಟ್ ಗೇನ್ಗೆ ಅಥವಾ ವೇಟ್ ಲಾಸ್ಗೆ ನಿಮಗೇನಾದರೂ ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡ್ಕೋಬೋದು. ವೇಟ್ ಗೇನ್ಗೆ ಅಂದರೆ ಬೆಲ್ಲದಲ್ಲಿ ತೊಗೋತಾರೆ. ವೇಟ್ ಲಾಸ್ಗೆ ಅಂದರೆ ನೀವು ಸಾಲ್ಟ್ ಹಾಕಿ ಕೂಡ ಕುಡಿಬೋದು. ಸಾಲ್ಟ್ ಹಾಕಿ ಮಾಡಿ ಅದಾದಮೇಲೆ ನೀವು ಏನಂತಾರೆ ಮಜ್ಜಿಗೆ ಹಾಕಿ ಕುಡಿಬೋದು. ಅವ್ರು ಹೇಳ್ತಾರೆ ನೀವು ಆರ್ಡರ್ ಮಾಡಿದರೆ. ಆಮೇಲೆ ಇವಾಗ ಹಾಕಿದ ಮೇಲೆ ಎಲ್ಲರೂ ಕೇಳ್ತೀರ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸು ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಕಮೆಂಟ್ ಮಾಡಿ, ಯಾರಿಗಾದ್ರು ಬೇಕಾಗಿದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ, ಓಕೆನಾ. ಸೊ ಯಾಕಂದರೆ 1 kg ತೊಗೊಂಡ್ರೆ ರೇಟ್ ಬೇರೆ ಇದೆ, 1/2 kg ತೊಗೊಂಡ್ರೆ ರೇಟ್ ಬೇರೆ ಇದೆ. ಹಾಗಾಗಿ ಅದಾದಮೇಲೆ ರಿವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಅವ್ರ ಚಾನಲ್ಗೆ ವಿಸಿಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಬೇಕಾಗಿದ್ದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ, ಓಕೆನಾ. ಸೊ ಅವರು ಕೂಡ ಅಷ್ಟೇ ತುಂಬ ಕ್ಯೂಟ್ ಇದ್ದಾರೆ ಆ್ಯಂಡ್ ಇನ್ನೋಸೆಂಟ್. ಅವ್ರ ಆ್ಯಕ್ಟಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ವೀಡಿಯೋಸ್ ಅವರು ಮಾಡೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ. ಅವರು ಇವಾಗ ಆಯಿಲ್ ಇದು ಮಾಡ್ತಾಯಿದ್ದಾರಲ್ವ, ಆಯಿಲು ಕೂಡ ಅವ್ರು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಅದನ್ನೂ ಒಂದು ಸರ್ತಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ತರಿಸಿದ್ರೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ವೈಟ್ ಹೇರ್ಸ್ಗೋಸ್ಕರ. ಆಲ್ರೆಡಿ ನಂದು ಹೇರ್ ಗ್ರೋತ್ ಇದೆ, ನನಗೆ ಹೇರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತಲೆ ಒಜ್ಜೆ ಆಗುತ್ತೆ. ಹಾಗಾಗಿ ಕಟ್ ಮಾಡಿಸಿದ್ದೀನಿ ನಾನಿವಾಗ. ಮೊದಲಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು 2-3 ವೀಡಿಯೋದಲ್ಲಿ ಕೂದಲು ಲೆಂತ್ ಇದೆ, ಬಟ್ ನಾನೇ ಬೇಡ ಅಂತೇಳಿ ಕಟ್ ಮಾಡಿಸಿದ್ದೀನಿ. ಬಟ್ ನನಗೆ ವೈಟ್ ಹೇರ್ಸ್ ಆಗ್ತಾಯಿದೆ, ಹಾಗಾಗಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಆ ಹೇರ್ ಆಯಿಲ್ ಯೂಸ್ ಆಗುತ್ತೆ ಅಂತ ಕೇಳಿದ್ದೀನಿ. ನೋಡಬೇಕು, ಅದನ್ನು ತರಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ ವರ್ಕ್ ಆಗುತ್ತಾ ಹೇಗೆ ಏನು ಅಂತ ರಿವ್ಯೂ ಹೇಳ್ತೀನಿ. ತರಿಸ್ಬೇಕು, ಅದನ್ನೊಂದನ್ನು ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವಾಗ ಇಲ್ಲಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಆಗಲೇ ಹೇಳ್ದಂಗೆ ಇಡ್ಲಿಗೆ ಹಾಕಿದ್ದೆ. ಇವತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬರ್ತಾಯಿದ್ರು, ಹಾಗಾಗಿ ಇಡ್ಲಿಗೆ ಹಾಕಿದ್ದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಸಾಂಬಾರು, ಬೇಳೆ ಸಾಂಬಾರು, ಚಟ್ನಿ, ಇಡ್ಲಿ ಇಷ್ಟೇ ಮಾಡ್ತಾಯಿದ್ದೀನಿ. ಬೇರೆ ಇಲ್ಲ. ಸೊ ನಾಷ್ಟ ಒಂದೇ ಇತ್ತು ಅಂದರೆ ಬೆಳಗ್ಗೆ ಕೆಲಸ ಎಲ್ಲ ಈಸಿಯಾಗಿ ಆರಾಮಾಗಿ ಆಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಸರ್ತಿ ಅದನ್ನೆಲ್ಲ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಮಾಡ್ಕೋಬೇಕಾಗುತ್ತೆ. ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದರೆ ಒಬ್ಬಳೇ ಇರ್ತಿದ್ದೆ. ಆವಾಗೆಲ್ಲ ಇನ್ನು ಮಕ್ಕಳೇನೂ ಏನೂ ಇರಲಿಲ್ಲ. ಹಂಗಾಗಿ ಕೆಲಸ ಎಲ್ಲ 11 ಗಂಟೆ 12 ಗಂಟೆ ಅನ್ನೋ ಅಷ್ಟರಲ್ಲಿ ನಾಷ್ಟ, ಬಟ್ಟೆ ಒಗೆಯೋದು ಎಲ್ಲನೂ ಆಗಿಬಿಡ್ತಿತ್ತು. ಬಟ್ ಮಕ್ಕಳಾದಮೇಲೆ ಅವರು ಇವಾಗ ಒಂದು 5 ಗಂಟೆ 6 ಗಂಟೆ ಅನ್ನೋಷ್ಟರಲ್ಲಿ ಅವ್ರಿಗೂ ಎಚ್ಚರ ಆಗುತ್ತೆ, ಮಲ್ಕೊಳ್ಳೋದು ಲೇಟ್ ಆಗುತ್ತೆ, ಟೈಮ್ ಸೆಟ್ ಆಗೋದಿಲ್ಲ. ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಒಬ್ಬರೇ ಎಲ್ಲನೂ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ನೋಡಿ, ನಾವು ಇವಾಗ ಜಳಕ ಮಾಡಿ ಬಂದುಬಿಟ್ಟಿರ್ತೀವಿ. ಏನಾದರೂ ಮಾಡಬೇಕು ಅಂದಾಗ ಅಥವಾ ಪೂಜೆ ಮಾಡಬೇಕು ಅಂದಾಗ ಮಕ್ಕಳು ಎದ್ದು ಬಿಡ್ತಾರೆ. ಹಾಸಿಗೆ ಮುಟ್ಟೋಕ್ಕೂ ಆಗೋಲ್ಲ ಅಥವಾ ಮಕ್ಕಳನ್ನ ತೊಗೊಳ್ದೆ ಇರೋಕ್ಕೂ ಆಗಂಗಿಲ್ಲ. ಹಾಗಾಗಿ ನಂಗಾಗುತ್ತಂದರೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅದಾದಮೇಲೆ ಅವ್ರನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ರೂಟೀನ್ ಚೇಂಜ್ ಆಗ್ತಾ ಬಂತು. ಮೊದಲೆಲ್ಲ ಆ ಥರ ಇತ್ತು, ಇವಾಗ ಮಕ್ಕಳಾದಮೇಲೆ ಇವಾಗ ಚೇಂಜ್ ಆಗ್ತಾ ಬಂತು. ಹಾಗಾಗಿ ಕೆಲವೊಂದು ಸರ್ತಿ ಏನು ಮಾಡ್ತೀನಿ ಅಂದರೆ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ನಿಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೇನೆ. ಏನು ಅರ್ಜೆಂಟ್ ಇರೋದಿಲ್ಲ ಅಲ್ವಾ. ಹೆಂಗಾಗುತ್ತೆ ಒಂದು ಕಡೆ ಎಲ್ಲೋ ಫೀಲ್ ಆಗುತ್ತೆ, ಎಲ್ಲ ಮುಗಿದ್ಮೇಲೆ ದೇವ್ರನ್ನ ವಿಚಾರಿಸ್ಕೋತಾ ಇದ್ದೀನಿ ಅಂತೇಳಿ. ಏನೂ ಮಾಡೋಕ್ಕಾಗಲ್ಲ, ಒಬ್ಬರೇ ಇದ್ಮೇಲೆ ಹಿಂಗೆ ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲಿ ಸಾಂಬಾರು ಮಾಡ್ತೇನೆ. ಸಾಂಬಾರಿಗೆ ಉಳ್ಳಾಗಡ್ಡಿ ಹಾಕಿ ಮಾಡ್ತೀನಿ ನಾನು.
ಸಾಂಬಾರಂತೂ ಟೇಸ್ಟ್ ಸಖತ್ತಾಗಿತ್ತು, ಮಸ್ತಿತ್ತು. ಇನ್ನು ಇಡ್ಲಿ ಹಿಟ್ಟು ಇದೆಲ್ಲ ಉಬ್ಬಬೇಕು ಅಂದರೆ ಸ್ವಲ್ಪ ಜಲ್ದಿನೇ ಹಾಕಿಟ್ರೆ ಉಬ್ಬುತ್ತೆ. ನಾನು ನೈಟು ಹಾಕೋದು ಲೇಟ್ ಆಯಿತು, ಸೊ ಹಾಗಾಗಿ ಸ್ವಲ್ಪ ಹಿಟ್ಟು ಉಬ್ಬಿದ್ದಿಲ್ಲ ಇನ್ನು. ಟೈಮ್ ಆಗ್ತಾ ಹಿಟ್ಟು ಉಬ್ಬುತ್ತೆ, ಬಟ್ ನಾನು ನಿನ್ನೆ ಹಾಕೋದೇ ಸ್ವಲ್ಪ ಲೇಟ್ ಆಯಿತು. 9 ಗಂಟೆ 9:30ಗೆ ಹಿಟ್ಟು ರುಬ್ಬಿಟ್ಟೆ, ಹಾಗಾಗಿ ಸ್ವಲ್ಪ ಉಬ್ಬಿರಲಿಲ್ಲ ಹಿಟ್ಟು. ಸೊ ಈ ಸಾಂಬಾರಿಗೆ ಏನಿಲ್ಲ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಲೆ ಖಾರ, ಸಾಂಬಾರು ಪೌಡರು, ಉಪ್ಪು, ಬೆಲ್ಲ ಹಾಕಿದರೆ ಟೇಸ್ಟ್, ಸಾಂಬಾರ್ದು ಟೇಸ್ಟೇ ಬೇರೆ ಇರುತ್ತೆ. ಬೆಲ್ಲ ಹಾಕಿ, ಸಕ್ಕರೆ ಹಾಕೋಕ್ಕಿಂತ ಬೆಲ್ಲ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಟೊಮೆಟೊ ಯೂಸ್ ಮಾಡಲ್ಲ ಅನ್ನೋರು ಹುಣಸೆಹಣ್ಣು ಯೂಸ್ ಮಾಡ್ಬೋದು. ನಾನಿಲ್ಲಿ ಬೇಳೆ ಕುದಿಸೋವಾಗಲೇ ಟೊಮೆಟೊ ಹಾಕಿದ್ದೆ, ಹಾಗಾಗಿ ಹುಣಸೆಹಣ್ಣೇನು ಬಳಸಿಲ್ಲ. ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಖಾರ ಕಡಿಮೆನೇ ಹಾಕಿ, ಅದು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಬಿಡುತ್ತೆ. ಟೇಸ್ಟ್ ಬಿಟ್ಟಾಗ ಖಾರನೂ ಜಾಸ್ತಿ ಆಗುತ್ತೆ, ಹಾಗಾಗಿ ಖಾರನ ನೋಡ್ಕೊಂಡು ಹಾಕಿ. ಸಾಂಬಾರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗೆ ಸಾಂಬಾರು ಇಷ್ಟ, ನಮ್ಮ ಹಸ್ಬೆಂಡ್ಗೆ ಚಟ್ನಿ ಇಷ್ಟ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತನಾದರೂ ಎರಡೂ ಮಾಡಬೇಕಾಗುತ್ತೆ. ಕೆಲವೊಂದು ಸರ್ತಿ ಏನು ಮಾಡಿರ್ತೀನಿ, ಅರ್ಜೆಂಟ್ ಇತ್ತು ಅಥವಾ ಇಡ್ಲಿ ಹಿಟ್ಟು ಕಡಿಮೆ ಹಾಕಿದ್ದೆ ಅಂದರೆ, ಟೈಮ್ ಇರಲಿಲ್ಲ ಅಂದರೆ ಬರೀ ಚಟ್ನಿ ಅಷ್ಟೇ ಮಾಡಿ ಬಿಟ್ಟಿರ್ತೀನಿ. ಬಟ್ ಆದ್ರೂ ಒಂದೇ ಮಾಡಿದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗುತ್ತೆ, ಅಯ್ಯೋ ಸಾಂಬಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಹಾಗಾಗಿ ಕೆಲವೊಂದು ಸರ್ತಿ ಮಾಡಿರ್ತೀನಿ, ಕೆಲವೊಂದು ಸರ್ತಿ ಆಗಲಿಲ್ಲ ಅಂದರೆ ಚಟ್ನಿ ಅಷ್ಟಕ್ಕೆ ಬಿಟ್ಟಿರ್ತೀನಿ. ಯಾಕಂದರೆ ಅವರು ಅಷ್ಟೊಂದೇನು ಸಾಂಬಾರು ಇಷ್ಟಪಡೋದಿಲ್ಲ, ಹಾಗಾಗಿ ಚಟ್ನಿ ಮೇಲೆ ಬಿಟ್ಬಿಟ್ಟಿರ್ತೀನಿ. ಇನ್ನು ಇವತ್ತು ಏನು ಎಡವಟ್ಟಾಯಿತು ಅಂದರೆ, ಪುದೀನ ಹಾಕಬೇಕಿದ್ರೆ ಅದು ಕಡ್ಡಿ ಕೂಡ ಹಾಕಿಬಿಟ್ಟೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಟ್ನಿದು ಕಲರ್ ಚೇಂಜ್ ಆಗಿದೆ. ಎಲೆ ಅಷ್ಟೇ ಹಾಕೋದಿತ್ತು, ಆದರೂ ಕೂಡ ಏನೋ ಗೊತ್ತಿಲ್ಲ, ಆ ಪುದೀನ ಕಲರ್ ಆ ಥರ ಬಂತು, ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇನ್ನು ನೆಕ್ಸ್ಟು ಇದು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಬುಲೆಟ್ ಮಿಕ್ಸಿ ಜಾರು. ಇದನ್ನು ಕೂಡ ಮೀಶೋಯಿಂದನೇ ನಾನು ತರಿಸಿರೋದು. 2 ವರ್ಷದಿಂದ ತರಿಸ್ಬೇಕು ಅಂದ್ಕೊಂಡಿದ್ದೆ. ಆವಾಗಲೇ ನಾನು ಹೊಸ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೆ, ಸ್ಟೀಲ್ದು. ಹಾಗಾಗಿ ಹೋಗಲಿ ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೆ. ಬಟ್ ಇವಾಗ ಹೆಂಗಾದರೂ ಬೇಸಿಗೆ ಬಂತಲ್ಲ, ಜ್ಯೂಸ್ ಮಾಡೋದಕ್ಕೆ ಅದು ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಅಂದರೆ ಸ್ಟೀಲ್ ಜಾರಲ್ಲಿ ಜ್ಯೂಸೆಲ್ಲ ಹೊರಗಡೆ ಸಿಡಿದು ಬಿಡುತ್ತೆ ಎಲ್ಲ ಕಡೆ ಟೈಲ್ಸಿಗೆಲ್ಲ. ಹಾಗಾಗಿ ಇದು ತರಿಸಿದ್ರೆ ಆಯಿತು ಅಂತ ಇವತ್ತು ಮಿಕ್ಸಿ ಜಾರು ಹಾಳಾಗಿಬಿಟ್ಟಿತ್ತು ಸ್ಟೀಲ್ದು, ಅದಕ್ಕೇ ಬುಲೆಟ್ ಜಾರ್ ತರಿಸಿದ್ರೆ ಆಯಿತು ಅಂಥೇಳಿ ತರಿಸಿದೆ. ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಇತ್ತು. ನಾನು ತೊಗೊಳ್ಳೋವಾಗ ಒಂದು 270 ಏನೋ ಇತ್ತು. ಹೋದ ವರ್ಷ ನಾನು ನೋಡಿದಾಗ 350 ಏನೋ ಇತ್ತು, ಇವಾಗ 270 ಆಗಿತ್ತು. ಹಂಗಾಗಿ ತರಿಸಿದ್ದೀನಿ. ಒಂದು ದೊಡ್ಡ ಜಾರ್ ಬರುತ್ತೆ, ಇನ್ನೊಂದು ಸಣ್ಣ ಜಾರ್ ಬರುತ್ತೆ, ಎರಡೂ ಬರುತ್ತೆ ಅದರಲ್ಲಿ. 270 ರುಪೀಸಲ್ಲಿ ನಿಮಗೆ ಜ್ಯೂಸ್ ಮಾಡೋದಕ್ಕೆ, ಆಮೇಲೆ ಏನಾದರೂ ಮಸಾಲ ಪೌಡರ್ ಮಾಡ್ಕೋದಕ್ಕೆ, ಚಟ್ನಿ ಮಾಡ್ಕೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನಿಮಗೇನಾದ್ರು ಬೇಕಾಗಿದ್ದರೆ ಚೆಕ್ ಮಾಡಿ, ಓಕೆನಾ. ಸೊ ಇಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಕಿಚನ್ ಸ್ಲ್ಯಾಬ್ನೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಬೆಳಗ್ಗೆ ನಾಷ್ಟ ಒಂದೇ ಇತ್ತು ಅಂದರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಈಸಿ ಆಗಿಬಿಡುತ್ತೆ, ಏನೂ ಅಷ್ಟೊಂದು ಇದು ಅನಿಸೋದಿಲ್ಲ. ಆಮೇಲೆ ಟೈಮ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ, ಟೈಮ್ ಉಳಿಯುತ್ತೆ. ಕೆಲವೊಂದು ಸರ್ತಿ ಲಂಚ್ ಬಾಕ್ಸ್ ಏನಾದರೂ ಇತ್ತು ಅಂದರೆ ಅಲ್ಲಿ ಎಲ್ಲ ಇದೇನಾಗಿದೆ ಇವಾಗೆಲ್ಲ ಪ್ಲ್ಯಾನೆಲ್ಲ ರೂಟೀನೆಲ್ಲ ಉಲ್ಟಾ ಆಗಿಬಿಡುತ್ತೆ. ಅದನ್ನೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅವರೆಲ್ಲ ಹೋಗಿ ಆದಮೇಲೆ ಮತ್ತೆ ಕಸ ಪರ್ಸಿ ಒರೆಸೋದು, ಆಮೇಲೆ ಬಟ್ಟೆ ತೊಳೆದಾಕಿ ಜಳಕ ಮಾಡಿ ಆಮೇಲೆ ಪೂಜೆ ಮಾಡೋದು ಎಲ್ಲ ಉಲ್ಟಾ ಹಿಡಿಯುತ್ತೆ ರೂಟೀನ್, ಹಂಗಾಗುತ್ತೆ. ಬಟ್ ಇವತ್ತು ಲಂಚ್ ಬಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ರೂಟೀನ್ ಬಂತು. ಹಾಗೆ ಡೈಲಿ ಒಂದೇ ಥರ ಅಂದರೆ ಅದನ್ನು ಕೂಡ ಬೋರ್ ಆಗುತ್ತೆ. ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು. ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಲ್ಟ್ ಪೌಡರ್ ಏನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.